ನಮಸ್ಕಾರ. ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ. ಸೊ ಫೈನಲಿ ನಾವು ಮನೆ ಕಟ್ಟಬೇಕಂತ ಡಿಸೈಡ್ ಮಾಡಿ ಈ ದಿನ ಭೂಮಿ ಪೂಜೆ ಮಾಡ್ತಿದ್ದೇವೆ. ಸೊ ಅದರದ್ದೊಂದು ಚಿಕ್ಕ ಗ್ಲಿಮ್ಸ್ ತೆಗ್ದಿದ್ದೇನೆ, ನೋಡ್ಕೊಂಡು ಬನ್ನಿ. ಭುವನೇಶ್ವರ ದೇವಿಯನ್ನು ಆವಾಹನೆ ಮಾಡ್ತದೆ. ಷೋಡಶೋಪಚಾರ ಪೂಜೆ ಸಲತ್ತು ದೋಷವು ಭುವನೇಶ್ವರಿಗೆ ಪಂಚಾಮೃತ ಅಭಿಷೇಕವಾದ ಧ್ಯಾನವನಾದ ಷೋಡಶೋಪಚಾರ ಪೂಜೆ ಮಾಡ್ತದೆ. ಮುಹೂರ್ತ ಮಲ್ತೊಂದು ಕೆಸರಗಲ್ಬಾರು ಇಲ್ಲು ನಿರ್ಮಾಣ ಮಲ್ಪಲೆ ದಾಲ್ಲಂಜಿ ತೊಂದರಿದ್ದೆ ಪುರ್ಲುಡಿ ಇಲ್ಲು ನಿರ್ಮಾಣಾಪಣೆ ಮಾಡಿದ ಶಾಸ್ತ್ರ ನಿರ್ಣಯ ಶಾಸ್ತ್ರದಿಂದ ಷೋಡಶೋಪಚಾರ ಪೂಜೆ ಮಾಡ್ತದೆ. ಮುಹೂರ್ತ ಮಲ್ತೊಂದು ಕೆಸರಗಲ್ಬಾರು ಇಲ್ಲು ನಿರ್ಮಾಣ ಮಲ್ಪಲೆ ದಾಲ್ಲಂಜಿ ತೊಂದರಿದ್ದೆ ಪುರ್ಲುಡಿ ಇಲ್ಲು ನಿರ್ಮಾಣಾಪಣೆ ಮಾಡಿದ ಶಾಸ್ತ್ರ ನಿರ್ಣಯ ಶಾಸ್ತ್ರದಿಂದ ವಿಶ್ವಾಸದಿದೆ. ಇನ್ನಿತ ದಿನ ತಿಕ್ಕಿದ್ರೆ ಮುಹೂರ್ತ ಮಲ್ಪರೆ ಇವ ಪ್ರಕಾರ ದುಂಬತವಾದ ವಿಘ್ನೇಶ್ವರ ದೇವರಿಗೆ ಸುತ್ತಿಗೆ ಮಧ್ಯದ ಆಹ್ವಾನ ಮಾಡ್ತದೆ. ಷೋಡಶೋಪಚಾರ ಪೂಜೆ ಮಾಡ್ತಾರೆ ಕಾರಣ ಅಂತಾನೆ ಭುವನೇಶ್ವರಿಗೆ ಪಂಚಾಮೃತ ಅಭಿಷೇಕ ಧ್ಯಾನ ಅವನಾದಿ ಸೊ ಭೂಮಿ ಪೂಜೆ ನಾವು 7th ಇಟ್ಕೊಂಡಿದ್ವಿ. ಅದರ ನೆಕ್ಸ್ಟ್ ದಿನ ಮಾರ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ದಿನ ನಾವು ಮೆಟೀರಿಯಲ್ಸ್ ಎಲ್ಲ ತಗೊಂಡು ಬಂದ್ವಿ. ವಾಲ್ಟ್ರಸ್ ಕಲ್ಲು ಮತ್ತು ಜಲ್ಲಿ, ಸ್ಯಾಂಡ್, ಆಮೇಲೆ JCB ಬಂದಿತ್ತು. ಸೊ ಪಿಲ್ಲರ್ಗೆ ಬೇಕಾಗುವ ಗುಂಡಿ ಎಲ್ಲ ತೆಗಿಲಿಕ್ಕೆ JCB ಬಂದಿತ್ತು. ಸೊ ಒಂದಿನ ಕಂಪ್ಲೀಟಾಗಿ ಅದೇ ವರ್ಕ್ ನಡೆಯಿತು. ಈ ಗುಂಡಿ ತೆಗೆದಾದ್ಮೇಲೆ ಅದಕ್ಕೆ ಬೆಡ್ ಹಾಕ್ತಾರೆ. ಆ ಬಾಲ್ಟ್ರಸ್ ಕಲ್ಲು ಮತ್ತು ಜಲ್ಲಿ 20 mm ಇದು, ಆಮೇಲೆ ಸ್ಯಾಂಡ್ ಯೂಸ್ ಮಾಡಿಕೊಂಡು ನಾವು ಪಿಲ್ಲರ್ಗೆ ಗುಂಡಿ ತೆಗೆದ ಮೇಲೆ ಅಲ್ಲಿ ತುಂಬ ನೀರು ಬಂದಿತ್ತು. ಸೊ ನಮಗೆ 1-2 ದಿವಸ ಪಂಪ್ ಇಟ್ಟು ಆ ನೀರನ್ನು ತೆಗೆಯೋದೇ ಕೆಲಸ ಆಗಿ ಹೋಗಿತ್ತು. ಮಳೆನೂ ಬಂದಿತ್ತು ಒಂದು ದಿವಸ. ಸೊ ಇದರಿಂದಾಗಿ ನೀರು ಜಾಸ್ತಿ ಆಗಿತ್ತು.